ಬರೆಯುವಾಗ ಅಥವಾ ನಿಮ್ಗೆ ಮಾತಾಡುವಾಗ ಗೊತ್ತಿರಲ್ವಾ ನನಗೆ ಏನೋ ಅಟ್ಯಾಕ್ ಆಗುತ್ತೆ, ಇದೇನೋ ಬರ್ತಾರೆ ಇಲ್ಲಿ ಅಂತ. ಇವಾಗ ನಿಮಗೆ ಕೇಳ್ತಾ ಇದ್ರು ನಮ್ಗೆ ಭದ್ರತೆಗೆ ಜನ ಬೇಕು ಅಂತ, ಬರೆಯುವಾಗ ನಿಮ್ಗೆ ಅನ್ಸಲ್ವಾ ಯಾಕೆ ಬೇಕು? ನೋಡಿ ಯಶೋಧ ಅವರೇ, ನಮಗೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದರೆ ಅವ್ರು ತಿದ್ದಲಿ, ನಾವು ಅದು ಕಲಿಯೋಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನು ಕಾನೂನನ್ನು ಕೈ ತೊಗೊಂಡ್ಬಿಡು ನಮ್ಮ ಮೇಲೆ ಬಡ್ದಾಕ್ತಾರೆ. ನಾವೇನು ತಪ್ಪು ಹೇಳಿದ್ರು ಸತ್ಯ ಹೇಳಿದ್ರು ಅಂದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ. ಈಗ ಯಾಕೆ ಬಂತು ಸರ್? ಇಷ್ಟು ವರ್ಷ ಸುಮ್ಮನಿದ್ರಿ, ಈ ಬರ್ತಡೇ ದಿನ ಟ್ವೀಟ್ ಮಾಡ್ಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನು ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವು ಯಾವ ಕುಟುಂಬದ ವಿರುದ್ಧ ಅಲ್ಲ. ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳ್ಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ. ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ಮಾಡಿ. ರಾಜ್ಕುಮಾರ್ಗೆ ಮಾತ್ರ ಕೊಟ್ಟಿ ಸಮಾಧಿಗೆ ಜಾಗ ಕೊಟ್ಟಿಲ್ಲ ಸರ್, ಉಳಿದಂತ ಕಲಾವಿದರಿಗೂ ಕೊಟ್ಟಿದ್ದಾರೆ, ಸಾಹಿತಿಗಳಿಗೂ ಗಣಪತಿ ಆವರಣದಲ್ಲಿ ಕೊಟ್ಟಿರುವಂತದ್ದು. ಅದ್ರ ಎಲ್ಲದ್ರ ಬಗ್ಗೆಯೂ ಕೂಡ ನೀವು ಮಾತನಾಡಿದ್ರೆ ಇವತ್ತಿಗೂ ಕೂಡ ಅಹಿಂಸಾ ಚೇತನ ಮಾತನಾಡುವಂತಕ್ಕಂಥ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇಲ್ವಾ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಗೌರವ. ಒಂದ್ ಹೇಳ್ತೀನಿ, ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿ ಅಂತ ನೀವು ಕೂಡ ನೀವು ಹೇಳಿದ್ದೀರಾ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾನು ಅವಲೇ ಹೇಳಿದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ಅಂದ್ರೆ ಅದು ವ್ಯಾಪಾರದ ರೀತಿ ಅಲ್ಲ. ಅದು ಒಂದು ರೀತಿ, ಅದು ಒಂದು ಇದನ್ನು ಕಟ್ಟಿ ಸಮಾಧಿ ರೀತಿಯಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಅದು ಒಂದು ಹೇಳ್ತೀನಿ. ನಾನು ಅವತ್ತು ಮತ್ತೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡತನ ಇರೋ ವ್ಯಕ್ತಿ ಅಂದರೆ ಅವ್ರು ಬದುಕಿದ್ದಾಗ ಅವ್ರಿಗೆ ಸಮಾಧಿ ಕೊಡ್ತೀವಿ ಸಿಟಿ ಸೆಂಟರ್ನಲ್ಲಿ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳೋರು. ಅವರ ವಿಚಾರನ ಅನುಸರಿಸಬೇಕು, ಅವರ ಸರಳತೆ ಅನುಸರಿಸಬೇಕು, ಅವ್ರು ಕಂಡಿರೋ ಕನಸಿನ ಚಿತ್ರರಂಗನ ಮುಂದುವರಿಸಬೇಕು. ನಾನು ಇದನ್ನು ದೊಡ್ಡದು ಮಾಡಬೇಕು, ಇದನ್ನೆಲ್ಲೋ ಕಡೆ ಪ್ರಚಾರ ಪಡಿಬೇಕು, ಇದನ್ನು ಎಲ್ಲೋ ಸಂಘರ್ಷ ಮಾಡಬೇಕನ್ನೋ ಉದ್ದೇಶ ಅಲ್ಲ. ಬಟ್ ಅವರ ಸರ್ಕಾರದ ಯೋಜನೆಗಳಿಂದ ಯಾವ್ಯಾವ ರೀತಿ ಸಂಘರ್ಷಗಳಾಗಿದೆ, ಯಾವ್ಯಾವ ರೀತಿ ಸಮಸ್ಯೆಗಳಾಗಿದೆ, ಯಾವ್ಯಾವ ರೀತಿ ಅವ್ರ ರೀತಿಯಲ್ಲಿ ಭೇದ ಭಾವನೆ ಆಗಿದೆ, ಯಾವ್ಯಾವ ರೀತಿ ಕೂಡ ಪ್ರಸ್ತಾಪ ಮಾಡಿಲ್ಲ. ನಿಮ್ದು ನಾಮಕರಣ ಮಾಡ್ತಾರೆ ಸರ್ ಆ ಜಾಗದಲ್ಲಿ, ಅನ್ನದಾನ ಆಗುತ್ತೆ. ಎಲ್ಲರೂ ಅದನ್ನ ಭಾವನಾತ್ಮಕವಾಗಿ ಆ ಪ್ಲೇಸ್ ಅನ್ನ ತಗೊಂಡಿದ್ದಾರೆ. ಪ್ರತಿಯೊಬ್ರು ಕೂಡ ದೇವಸ್ಥಾನದ. ನಮಗೆ ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆಯೋ ನಮ್ಗೆ ಶತಮಾನದ ಕವಿ ಕುವೆಂಪು ಅವ್ರ ಮೇಲೆ ಅಷ್ಟೇ ಅಭಿಮಾನ ಇದೆ. ನಮಗೆ ಎಂ ಡಿ ನಂಜುಂಡಸ್ವಾಮಿ ಬಗ್ಗೆ ನಂಬಿಕೆ ಇದೆ. ಶಂಕರ್ ನಾಗ್ ಅವರು, MP ಶಂಕರ್ ಅವರು, ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಅಭಿಮಾನ ಇದೆ. ನಮಗೆ B ಸರೋಜಾದೇವಿ ಅವರ ಕೊಡುಗೆ ಬಗ್ಗೆ ಅಭಿಮಾನ ಇದೆ. ನಮಗೆ ಅನೇಕರ ಬಗ್ಗೆ ಕೊಡುಗೆ ಇದೆ. ನಾವು ಅದನ್ನ ನಾವು ಹೇಳಕ್ಕೆ ನಿರ್ಮಾಪಕ ಸಾರಾ ಗೋವಿಂದ್ ಮೇಲೆ